ಸ್ನೇಹಿತರೆ, ಅಡಿಕೆ ಅನ್ನುವಂಥದ್ದು ನಮಗೆ ಚಿನ್ನದಂಥ ಬೆಲೆ ಕೊಡುತ್ತೆ, ಚಿನ್ನದಂಥ ಆದಾಯ ಕೊಡುತ್ತೆ. ಸೊ ಇವತ್ತು ನಾವು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೇನೆ. ಸುಮಾರು 15 ವರ್ಷದಿಂದ 16 ಎಕರೆಯಲ್ಲಿ ಅಡಿಕೆ ಕೃಷಿಯನ್ನ ಮಾಡ್ತಿರುವಂಥ ವಿಶ್ವನಾಥ್ ಅವರನ್ನ ಇವತ್ತು ನಾನು ನಿಮಗೆ ಪರಿಚಯಿಸ್ತೀನಿ. ಸಮಗ್ರ ಕೃಷಿ ಪದ್ಧತಿಯನ್ನು ಅವರಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಸೊ ಇವರ ತೋಟ ಅಂತ ನೋಡೋದಕ್ಕೆ ಅದ್ಭುತವಾಗಿದೆ. ಕರೆಕ್ಟಾದ ಮೇಂಟೆನೆನ್ಸನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಅಡಿಕೆ ಕೃಷಿಯ ನಿರ್ವಹಣೆ ಆಗಿರ್ಬೋದು, ಮಾರುಕಟ್ಟೆ ಆಗಿರ್ಬೋದು, ಯಾವ ಸಸಿನ ಇವರು ಯಾವ ತಳಿನ ಬೆಳೀತಾ ಇದ್ದಾರೆ, ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ವಿಶ್ವನಾಥ್ ಅವರು ತಿಳಿಸ್ಕೊಡ್ತಾರೆ. ಬನ್ನಿ ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಆರಾಮಾಗಿದ್ದೀವಿ. ಸೊ ನಿಮ್ಮ ತೋಟ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ. ಸೊ ಈಗ 16 ಎಕರೆ ಅಂತ ಅಂದಾಗ ಸರ್, ಏನಕ್ಕೆ ಬರೀ ಅಡಿಕೆನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ? ಯಾಕೆ ಆಯ್ಕೆ ಮಾಡಿವಿ ಅಂದ್ರೆ, ಈಗ ಲೇಬರ್ ಪ್ರಾಬ್ಲಮ್ ಐತೆ. ಇದಾದ್ರೆ ವರ್ಷದ ಬೆಳೆದು, ಇದಾದ್ರೆ ವರ್ಷದ ಆರಾಮಾಗ ಬೆಳೆ ಇದು ಆಗುತ್ತೆ. ಅದಕ್ಕೆ 16 ಎಕರೆ ಅಡಿಕೆ ಮಾಡೋ ಉದ್ದೇಶ. ಸೊ ಎಷ್ಟು ಸಸಿ ಇದೆ ಈಗ ಇಲ್ಲಿ? 16 ಎಕರೆ 8,500 ಗಿಡ ಐತೆ. 8,500. ಬಟ್ ಎಲ್ಲಾನು ಅಂದ್ರೆ ಯಾವ ತಳಿ ಮೇಡಮ್? ಎಲ್ಲ ನಮ್ಮ ಇಲ್ಲೇ ಲೋಕಲ್ ತಳಿ, ಲೋಕಲ್ ನಾಟಿ ತಳಿ. ಸೊ ಯಾಕೆ ಹೈಬ್ರಿಡ್ ಹೋಗಿಲ್ಲ? ಇಲ್ಲ, ಹೈಬ್ರಿಡ್ ಅಂದ್ರೆ ಆಗಿನ ಕಾಲದಾಗ ಎಲ್ಲ ಯಾರು ಇದ್ ಮಾಡಕ್ಕಲ್ಲ, ಅದಕ್ಕೆ ಹೊಸ ತಳಿ ಹಾಕಿ ನಮಗೆ ಅನುಮಾನ ಅಂತ ಮಾಮೂಲಿ ನಾಟಿ ತಳಿನೇ ಹಾಕಿದ್ವಿ ಮೇಡಮ್. ಅಂದ್ರೆ ನಿಮ್ದು ಫ್ಯಾಮಿಲಿಲೆಲ್ಲ ಕೃಷಿ ಮಾಡ್ತಾ ಇದ್ರೆ? ತಂದೆ ಕಾಲದಿಂದನೂ ಕೃಷಿ ಮಾಡಿ, ಮುಂಚೆ ಬೇಸಾಯ ಒಣ ಬೇಸಾಯ ಮಾಡೇವೆ. ಆಮೇಲೆ ಈಗೆಲ್ಲ ನಮ್ಮ ತಂದೆ ಬೋರು ನೀರಾವರಿ ಮಾಡಿದ್ಮೇಲೆ ಮುಂಚೆಗಿನ ನಮ್ಮ ತಂದೆ ಕಾಲದಿಂದ ವ್ಯವಸಾಯ ಮಾಡ್ತಿದ್ದೀರಾ. ಸೊ ಅವ್ರು ಏನೇನ್ ಬೆಳೀತಾ ಇದ್ರು ಮೇಡಮ್? ನಮ್ಮ ತಂದೆ ಜೋಳ, ರಾಗಿ, ಆಮೇಲೆ ಬಾಳೆ, ಮಾಮೂಲಿ ತರಕಾರಿ ಅವೆಲ್ಲ ಬೆಳೆ. ಅಂದ್ರೆ ಅವರು ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡ್ತಾರೆ ಮೇಡಮ್. ಓಕೆ. ಸೊ ಈಗ ನೀವು ಅಡಿಕೆ ಶುರು ಮಾಡ್ತೀನಿ ಅಂತಂದಾಗ ಈ ಭೂಮಿ ಅದೆಲ್ಲ ಹೆಂಗೆ? ಅಂದ್ರೆ ಈಗ ಮಣ್ಣು ನೀವು ಹಾಕಿರೋದು ಹಿಂಗೆ ನ್ಯಾಚುರಲ್ ಹೆಂಗೈತೆ ಆ ತರ. ಸೊ ಇದಕ್ಕೆ ಯಾವ ಮಣ್ಣು ಒಳ್ಳೇದು? ರೆಡ್ ಸಾಯಿಲ್ ಮೇಡಮ್. ರೆಡ್. ಓಕೆ, ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ ಮೇಡಮ್. ಸೊ ಸಾಲಿಂದ ಸಾಲಿ ಎಷ್ಟೆಲ್ಲ ಅಂತರ ಕೊಟ್ಟಿದ್ದೀರಾ? ಹೆಂಗೆ ಸರ್ ಹೇಳ್ಕೊಡ್ಬೋದಾ? ನೋಡ್ರಿ, ಹಿಂಗ್ ಈ ಸಾಲಿಂದ ನೋಡಿ, ಈ ಸಾಲಿಂದ ಈ ಸಾಲಿಗೆ 8 ಅಡಿ, ಈ ಸಾಲಿಂದ ಈ ಸಾಲಿಗೆ 7 ಅಡಿ ಕೊಟ್ಟಿದ್ದೀವಿ. ಓಕೆ, ಅಷ್ಟೇ ಇಟ್ಕೋಬೇಕಾ ಅಥವಾ ನೀವು ಇಟ್ಕೊಂಡಿರೋದ ಹೆಂಗೆ? ಇಲ್ಲ ಮೇಡಮ್, ಅಷ್ಟೇ. ಯಾಕಂದ್ರೆ ಟ್ರ್ಯಾಕ್ಟರ್ ಉಳುಮೆ ಮಾಡ್ಬೋದು, ಲೇಬರ್ ಸಮಸ್ಯೆ ಇರ್ತೈತೆ, ಅದಕ್ಕೆ ನಾವು ಉಳುಮೆ ಮಾಡ್ಬೋದು, ಮಣ್ಣು ಗೊಬ್ಬರ ಎಲ್ಲ ಒಳಗಡೆನೆ ಇದ್ ಮಾಡ್ಬೋದು ಅಂತ ಈ ಉದ್ದೇಶಕ್ಕೋಸ್ಕರ ನಾವು ಇಷ್ಟು ಕೊಟ್ಟಿದ್ದೀವಿ ಮೇಡಮ್. 8ಕ್ಕೆ 7. ಓಕೆ. ಸಸಿ ಹೆಂಗೆ ಸರ್, ಎಲ್ಲಿಂದ ತಂದ್ರಿ? ಎಷ್ಟು ಸಿಕ್ತು? ಸಸಿ ನಾವು ಸುಮಾರು 4 ವರ್ಷದ ಮುಂಚೆ ತಂದಿದ್ದು. ಅಂದ್ರೆ 8,000 ಒಟ್ಟಿಗೆ ತಂದಿರೋದು ಅಥವಾ ಬ್ಯಾಚ್ ವೈಸ್? ಓಕೆ. ಒಂದ್ಸರಿ 3,000 ಹಾಕಿವಿ, ಒಂದ್ಸರಿ 2,000 ಹಾಕಿವಿ, ಒಂದ್ಸರಿ 2,000. ಈ ಲಾಸ್ಟ್ ಇಯರ್ 2,000 ಹಾಕಿವಿ. ಸೊ ಎಷ್ಟಕ್ಕೆ ತಂದ್ರಿ ಸಸಿನ ಮೇಡಮ್? ಸಸಿ ನಾವು ತಂದಿದ್ದು 40 ರೂಪಾಯಿಗೆ ತಂದಿದ್ರು. 40 ರೂಪಾಯಿಗೆ. ಈಗಲೂ ಅಷ್ಟೇ ಇದೆಯಾ ರೇಟು? ಇಲ್ಲ, ಈಗ ವೇರಿಯೇಷನ್ ಐತೆ. ಈಗೂ ಅಷ್ಟೇ ಮೇಡಮ್. ಮುಂಚೆ ಡಿಮ್ಯಾಂಡ್ ಇತ್ತು ಲಾಸ್ಟ್ ಇಯರ್ ಅಲ್ಲಿ. ಈ ಸರಿ ಎಲ್ಲ ಕಮ್ಮಿ ಮಾಡ್ತಾವ್ರೆ ಅಡಿಕೆ ಎಲ್ಲ. ಎಲ್ಲಿಂದ ತಂದ್ರಿ ಸರ್ ಸಸಿ? ನಾವು ದೊಡ್ಡಬಳ್ಳಾಪುರ ಚಿಕ್ಕ ಜಜ್ಜಿ ಅಂತ ಅಲ್ಲಿ ತರ್ಸಿ ಮೇಡಮ್. ಓಕೆ. ಆಮೇಲೆ ಇದು ಲಾಸ್ಟ್ ಇಯರ್ ಎಲ್ಲ ನಾವೇ ಮಾಡ್ಕೊಂಡ್ವಿ. ಆಮೇಲೆ ಸಸಿ ನಾವೇ ಮಾಡಿವಿ. ಅದು ಮೇಲ್ಗಡೆ ಐತೆ. ಅದು 2 ವರ್ಷ 4 ತಿಂಗಳಿಗೆ ಬೆಳೆ ಬಂದೈತೆ. ಅದು ಈ ಸರಿ ಎಲ್ಲ ಫಸ್ಲು ಬಂದೈತೆ ಮೇಡಮ್. ಸೊ ಈಗ ಫಸ್ಲು ಇದು ಎಷ್ಟನೇ ಸರಿ? ಇದು ಫಸ್ಟ್ ಇಯರ್ ಮೇಡಮ್. ಇನ್ನು ಈ ಸರಿ ನಾವು ಕ್ವಿಂಟೋಲ್ ಲೆಕ್ಕ ಕೊಟ್ಟಿದ್ವಿ. ಇನ್ನು ಹೊಸದು ಇಲ್ಲ, ಟೋಟಲ್ ಕೊಡಲ್ಲ. 6,300 ರೂಪಾಯಿ ಕ್ವಿಂಟೋಲ್ ಕೊಟ್ಟಿದ್ವಿ ಮೇಡಮ್. ಎಲ್ಲಿ ಮಾರ್ಕೆಟ್ ಮಾಡ್ತೀರಾ ನೀವು? ಎಲ್ಲಿ ಕೊಡ್ತೀರಾ? ಇಲ್ಲ, ನಾವು ಕೊಟ್ಬಿಡ್ತೀವಿ. ಗ್ರಾಹಕರು ಬರ್ತಾರೆ, ಅವರು ಅವ್ರಿಗೆ ಕೊಟ್ಬಿಡ್ತೀವಿ ಮೇಡಮ್. ಸೊ ಅಡಿಕೆ ಇಳುವರಿ ಕೊಡೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಸರ್ ನಮ್ಗೆ? ಮೇಡಮ್, ಈಗ ಫುಲ್ ತೋಟ ಬರ್ಬೇಕು ಅಂದ್ರೆ ನಮಗೆ ಒಂದು 6 ವರ್ಷ ಬೇಕ್ರಿ. ಫುಲ್ ತೋಟ ಕಂಪ್ಲೀಟ್ ಆಗಿ ಫುಲ್ ತೋಟ ಬರಕ. ಮಾಮೂಲಿ 3 ಇಯರ್ 4 ಇಯರ್ಗೆಲ್ಲ ಫಸಲು ಬರುತ್ತೆ. ಅದು ಅಷ್ಟೊಂದು ಬರಲ್ಲ. 7 ಇಯರ್ಸ್ ಫುಲ್ ಕಂಪ್ಲೀಟ್ ಬರ್ತೈತೆ ತೋಟ. ಓಕೆ. ಆಮೇಲೆ ಎಷ್ಟು ಬಾಳಿಕೆ ಬರುತ್ತೆ ಅಡಿಕೆ ನಮಗೆ? ಸುಮಾರು ಒಂದು ನಾವು ಮೇಂಟೈನ್ ಮಾಡ್ದಂಗಿಲ್ಲ ಮೇಡಮ್. ಸುಮ್ಮನೆ 40 ವರ್ಷ ಬರ್ಬೋದು, 50 ವರ್ಷ ಬರ್ಬೋದು. ಆ ತರ ನಮ್ದು ತೋಟ ಯಾವ ತರ ಮೇಂಟೈನ್ ಮಾಡ್ತೀವಿ, ಯಾವ ತರ ಮೇಂಟೈನ್ ಮಾಡ್ತೀವಿ, ವರ್ಷಕ್ಕೆ ಗೊಬ್ಬರ, ನೀರು ಎಷ್ಟು ನಾವು ಮೇಂಟೈನ್ ಮಾಡ್ತೀವಿ ಅಷ್ಟು ಉಪಯೋಗ ಮೇಡಮ್ ತೋಟಕ್ಕೆ. ಓಕೆ. ಈಗ ದೊಡ್ಡಬಳ್ಳಾಪುರ ಅಂತ ಬಂದಾಗ್ಲೇ ಎಲ್ಲರೂ ಅಡಿಕೆ ಬೆಳೆಯೋದಕ್ಕೆ ಶುರು ಮಾಡಿದ್ರೆ ಮಾರ್ಕೆಟ್ ಏನು ತೊಂದರೆ ಆಗಲ್ವಾ? ಇದೇನಿಲ್ಲ, ಮಾರ್ಕೆಟ್ ಏನು ತೊಂದರೆ ಆಗಲ್ಲ. ಈಗ ಅದು ಅನೇಕ ಪ್ರಾಡಕ್ಟ್ಗಳು ಬಂದೈತೆ ಅಡಿಕೆ ಇದರಲ್ಲಿ ಉತ್ಪಾದನೆ ಆಗೋದು. ಮೇನ್ ಏನೇನು ಪ್ರಾಡಕ್ಟ್ ನೀವು ನೋಡ್ದಂಗೆ? ನಮ್ಮ ಪ್ರಾಡಕ್ಟ್ ಏನಂದ್ರೆ ಎಲ್ಲ ಹೇಳ್ದಂಗೆ ಮೆಡಿಷನ್ಗೆ ಹೋಗ್ಬೋದು, ಆಮೇಲೆ ಪೈಂಟ್ಗೆ ಹೋಗ್ಬೋದು, ಆಮೇಲೆ ಇದು ನೋಡಿದ್ರೆ ಗುಟ್ಕಾ ಅದು ಅಡಿಕೆ. ಸೊ ನೀವೇನ್ ಬೈ ಪ್ರಾಡಕ್ಟ್ಸ್ ಮಾಡೋ ಪ್ಲಾನ್ ಇಲ್ಲ ಮೇಡಮ್? ಇಲ್ಲ ಆ ತರ ಮುಂದೆ ಫ್ಯೂಚರ್ ಏನಾದ್ರು? ಇಲ್ಲ ಮೇಡಮ್, ಆ ತರ ಇಲ್ಲ. ಹಂಗಾಗಿ ನಾವ್ ಈ ತರ ಕೃಷಿ ಅಡಿಕೆ ಮಾಡ್ಬೇಕು ಅಂತಾನಿಲ್ಲ. ಒಣ ಬೇಸಾಯ ಮಾಡಿಸ್ತೀವಿ. ಜೋಳ ಲಾಸ್ಟ್ ಇಯರ್ ನಮ್ದು ಅಂದ್ರೆ ಸೀಸನ್ ವೈಸ್ ಮಾಡ್ತೀರಾ? ಈಗ ಒಂದೇ ಬೆಳೆ ನಂಬಾರ್ದು ಅಂತ ಹೇಳ್ತಾರೆ ರೈತರು. ಹೌದ್ರಿ. ಸೊ ನೀವ್ ಏನೇನ್ ಬೇರೆ ಒಣ ಬೇಸಾಯದಾಗ ಜೋಳ ಮಾಡಿಸ್ತೀವಿ. ಲಾಸ್ಟ್ ಇಯರ್ 24 ಒಂದು 500 ಕ್ವಿಂಟಲ್ ಜೋಳ ಬೆಳೆದಿದ್ವಿ.
ಜೋಳ ಈ ಸರಿ ಒಂದು 200 ಬೆಳೆದಿದ್ವಿ, 250 ಬೆಳೆದಿದ್ವಿ. ಆಮೇಲೆ ಈಗ ಒಂದು 200 ಕ್ವಿಂಟಲ್ ರಾಗಿ ಬೆಳೆದಿದ್ವಿ. ಓಕೆ ಓಕೆ ಸೂಪರ್. ಆಮೇಲೆ ಅದು ಎಷ್ಟು ಎಕರೆ ಬಾಳೆ ಬೆಳೆದಿದ್ವಿ. ಸುಮಾರು ನಮ್ಗೆ ಕೆಜಿ 90 ರೂಪಾಯಿ ಸಿಕ್ಕಿತ್ತು. ಸುಮಾರು ಒಂದು 23-24 ಕೆಜಿ ನಮ್ದು ಒಂದು ಬಾಳೆ ಗೊನೆ ಬಂದಿತ್ತು. ಓ ಸೂಪರ್. ಸೊ ರಾಗಿ ಎಷ್ಟು ಎಕರೆಯಲ್ಲಿ ಬೆಳೆದಿದ್ರಿ ಮೇಡಮ್? ರಾಗಿ ಒಂದು 12-13 ಎಕರೆ ಬೆಳೆದಿದ್ವಿ. ಓ ಸೂಪರ್. ಟೋಟಲ್ ನಿಮ್ಮ ಹತ್ರ ಎಷ್ಟು ಎಕರೆ ಇದೆ ಸರ್ ಈಗ? ಟೋಟಲ್ ನಮ್ದು ಒಂದು 50 ಎಕರೆ ಐತೆ ಮೇಡಮ್. ಓಕೆ. ಸೊ ಇವ್ರ ಲೈಫ್ ಸೆಟ್ಲು. ಓಕೆ, ಬೆಂಗಳೂರಲ್ಲಿ 1 ಎಕರೆ ತಗೊಳ್ಳೋದು, ಒಂದು ಸೈಟ್ ತಗೊಳ್ಳೋದು ಭಾರಿ ಕಷ್ಟ ಈಗ. ಹೌದೌದು. ಸೊ ಇಲ್ಲಿ ಹೆಂಗಿದೆ ಸರ್ ರೇಟು? ರೇಟ್ ಎಲ್ಲ ಐತಿ ಮೇಡಮ್ ಇಲ್ಲಿ. ಸೊ ಲಕ್ಷದಲ್ಲಿದೆಯಾ ಕೋಟೆಗೈತೆ? ಸರ್ ನಾನೀಗ ಅಡಿಕೆ ತೋಟ ಅಂತ ಅಬ್ಸರ್ವ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ತೋಟದಲ್ಲೂ ಸುಣ್ಣನ ಬೆಳಿತಾರೆ. ಸೊ ಮೇನ್ ರೀಸನ್ ಏನು? ಅಂಡ್ ಇನ್ನೊಂದು ನೋಡಿದೀನಿ, ಗರಿನ ಕಟ್ಬಿಡ್ತಾರೆ. ಸೊ ಏನಕ್ಕೆ ರೀಸನ್ ಮೇಡಮ್? ಏನಿಲ್ಲ, ಈ ಜನವರಿ ಮಾರ್ಚ್ ಏಪ್ರಿಲ್ ಬಂದ್ಮೇಲೆ ಬಿಸಿಲು ತಾಪಮಾನ ಜಾಸ್ತಿ ಆಗಿರ್ತದೆ, ಬಿಸಿಲಿಗೆ ಮೇಜರ್ ಆಗಿ. ಆ ಉದ್ದೇಶಕ್ಕೋಸ್ಕರ ಸುಣ್ಣನ ಆ ಗಿಡಕ್ಕೆ ಅಪ್ಲೈ ಮಾಡ್ತೀವಿ ಮೇಡಮ್. ಓಕೆ. ಸೊ ಎಷ್ಟು ಎತ್ತರದವರೆಗೆ ಹಾಕ್ತೀರಾ ನೀವು? ಮೇಡಮ್ ಏನಿಲ್ಲ, ಒಂದು 5.5 ಅಡಿ 6 ಅಡಿ ಈಗ ಆ ಮಟ್ಟಕ್ಕೆ ಹಾಕ್ತಿವಿ ಮೇಡಮ್. ನಾವು ಕೊನೆ 3 ಸಾಲ ಇರ್ತೈತಲ್ಲ, ಅದೇ ಅಡಿಕೆ ಪಟ್ಟೆ ಕಡಿಸ್ತೀವಿ. ಆ ಕಡೆ ಬಿಸಿಲು ಜಾಸ್ತಿ, ಆ ಕಡೆ ಅವಾಯ್ಡ್ ಮಾಡಿದಂಗೆ ಪಟ್ಟೆ ಕಡಿಸ್ತೀವಿ. ಈ ಒಳಗಡೆ ಎಲ್ಲ ನಾವು ಸುಣ್ಣನ ಅಪ್ಲೈ ಮಾಡ್ತೀವಿ. ಸೊ ಇನ್ ಕೇಸ್ ಹಾಕಿಲ್ಲ ಅಂತಂದ್ರೆ ಸುಣ್ಣ ಏನಾಗುತ್ತೆ? ಅದಕ್ಕೆ ಹಾಕಿಲ್ಲ ಅಂದ್ರೆ ಮರ ಎಲ್ಲ ಕ್ರ್ಯಾಕ್ನೆಸ್ ಬರ್ತೈತೆ, ಮರಕ್ಕೆ ಡ್ಯಾಮೇಜ್ ಆಗುತ್ತೆ. ಓಕೆ ಓಕೆ. ಸೊ ಹಂಗಾಗಿ ಮೇಜರ್ ಬೇಕೇ ಬೇಕು. ಮಳೆಗಾಲಕ್ಕೆ ಬೇಡ? ಮಳೆಗಾಲಕ್ಕಿಲ್ಲ, ಮಾರ್ಚ್ ಏಪ್ರಿಲ್ ಯಾವಾಗ ಬಿಸಿಲು ಜಾಸ್ತಿ ಇರ್ತಾರ ಆ ಟೈಮಾಗ ಸುಣ್ಣ ಅಪ್ಲೈ ಮಾಡ್ತೀವಿ. ಓಕೆ. ಅಂಡ್ ಇನ್ನೊಂದು ನೋಡಿದೀನಿ, ಸುಡೋದು ಕಾಯಿಲೆ ಬರುತ್ತೆ, ಸುಳಿ ರೋಗ ಬರುತ್ತೆ, ತುಂಬಾ ಅಡಿಕೆ ಒಣಗೋಗ್ಬಿಡುತ್ತೆ. ಅದಕ್ಕೆ ಮೇನ್ ರೀಸನ್ ಏನು? ಮೇನ್ ರೀಸನ್ ಏನಿಲ್ಲ ಮೇಡಮ್, ಈ ಕಡೆ ಇನ್ನ ಸ್ಟಾರ್ಟ್ ಆಗೋಲ್ಲ. ಈ ಕಡೆ ಎಲ್ಲ, ಆ ಕಡೆ ಎಲ್ಲ ಇರ್ಬೋದು, ಆ ಕಡೆ ಚಿಕ್ಕಮಂಗ್ಳೂರ್ ಸೈಡ್ ಎಲ್ಲ ಐತಂತೆ. ಇನ್ನ ಈ ಕಡೆ ಎಲ್ಲ ತರ ರೋಗ ಇನ್ನ ಸ್ಟಾರ್ಟ್ ಆಗಲ್ಲ. ನಮ್ಮ ಕಡೆ ಮೇನ್ ಇಲ್ಲಿ ಏನ್ ರೋಗ ಬರುತ್ತೆ ಈಗ? ಏನಿಲ್ಲ, ಅಡಿಕೆಗೆ ಏನು ಏನಿಲ್ಲ ಮೇಡಮ್, ಏನಿಲ್ಲ. ಓಕೆ. ಸೊ ನಾವ್ ಹೆಂಗ್ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಅಷ್ಟೇ. ಓಕೆ. ನೀರ್ ಎಷ್ಟು ಕೇಳುತ್ತೆ ಅಡಿಕೆ? ನೀರೇನಿಲ್ಲ ಮೇಡಮ್, ಅದು ನಾವು ನೀರು ಇದ್ ಮಾಡ್ತೀವಿ. ಒಂದ್ ದಿವಸಕ್ಕೆ ಒಂದು ಮೈಕ್ರೋ ಟ್ಯೂಬ್ ನೋಡ್ರಲ್ಲ ಐತಲ್ಲ, ಅದ್ರ ಕನಿಷ್ಠ 1 ಗಂಟೆಗೆ ಅದು 6 ಲೀಟರ್ ಏನೋ ಹೋಗುತ್ತೆ ಅದ್ರಾಗ. ಹಂಗಾಗಿ ನಾವು ನೀರೇನು ಮೇಂಟೈನ್ ಎನಿ ಟೈಮ್ ನೀರು. ಬಟ್ ನಾನು ಅಬ್ಸರ್ವ್ ಮಾಡಿದೆ, ನೀವು ಆ ಕಡೆ ಸ್ಪ್ರಿಂಕ್ಲರ್ ಹಾಕಿದಿಲ್ಲ, ಇಲ್ಲಿ ಡ್ರಿಪ್ ಹಾಕಿದ್ರಿ. ಏನ್ ಉದ್ದೇಶ ಅಂದ್ರೆ, ಅದು ಇನ್ನ ಹೊಸದಾಗಿ ಈ ಸರಿ ಒಂದು 6 ಎಕರೆ ಸ್ಪ್ರಿಂಕ್ಲರ್ ಮಾಡಿಸಿದ್ದೇವೆ. ಅದೇನಂದ್ರೆ ಭೂಮಿ ಎಲ್ಲ ಒಂದ್ ಸ್ವಲ್ಪ ತೇವಾಂಶ ಜಾಸ್ತಿ ಇರ್ತದೆ. ಈ ಮಾರ್ಚ್ ಏಪ್ರಿಲ್ ಟೈಮಿಗೆ ಬಿಸಿಲು ಜಾಸ್ತಿ ಇರ್ತದೆ, ಆ ಉದ್ದೇಶಕ್ಕೋಸ್ಕರ ಇಡೀ ಸ್ಪ್ರಿಂಕ್ಲರ್ ಫ್ಲಡ್ ಆಗ್ಲಿ ಅಂತ ಮಾಡಿರ್ತೀರಾ. ಲೇಬರ್ಸ್ ಏನಾದ್ರು ಇದಾರಣ ಅಥವಾ ಫುಲ್ ನೀವೇ ನೋಡ್ಕೊತೀರಾ? ಇಲ್ಲ, ಲೇಬರ್ಸ್ ಅವರೇ, ಫ್ಯಾಮಿಲಿ ಏನಿಲ್ಲ, ಲೇಬರ್ಸ್ ಅವರೇ ಅಕ್ಕಪಕ್ಕ ಹಳ್ಳಿಯಲ್ಲಿ ನಮ್ಮೂರಲ್ಲಿ ಬರ್ತಾರೆ. ಅದೇನು ಲೇಬರ್ಗೆ ಅಂತ ಪ್ರಾಬ್ಲಮ್ ಇಲ್ಲ ಮೇಡಮ್ ಈ ಕಡೆ. ಅಂಡ್ ಈಗ ಅಡಿಕೆ ಅಂತ ಬಂದ್ರೆ ಕೇವಲ ಅಡಿಕೆ ಮಾತ್ರ ಸೇಲ್ ಮಾಡ್ತೀರಾ? ಹಳೆ ಆತರ ಏನಾದ್ರು ಸೇಲ್ ಮಾಡ್ತೀರಾ? ಹಳೆ ಎಲ್ಲ ಕೊಡ್ತಾ ಇದೀವಿ. ಇಲ್ಲಿ ನಮ್ದು ಒಂದು ಹಳೆ ತೋಟ ಐತಲ್ಲಿ, ಹಳೆ ತೋಟಕ್ಕೆ ಕೊಡ್ತಾ ಇದೀವಿ ಪಟ್ಟೆ. ಇನ್ನ ಇದು ಹೊಸ್ತಾಗಲ್ರ, ಇನ್ನ 4 ಇಯರ್ಸ್ ತೋಟ, 4 ವರ್ಷದ ತೋಟ, ಇನ್ನ ಪಟ್ಟೆ ಸ್ಟಾರ್ಟ್ ಆಗಿಲ್ಲ. ಆ ಉದ್ದೇಶಕ್ಕೆ ಇದು ಪಟ್ಟೆ ಸೇಲ್ ಮಾಡಿಸ್ತಾ ಇದ್ದೀವಿ. ಓಕೆ. ಸೊ ಮೇನ್ ಈಗ ನೀರು ಅಂತ ಬಂದಾಗ ದೊಡ್ಡಬಳ್ಳಾಪುರ ನೀರು ಸೋರ್ಸ್ ಚೆನ್ನಾಗಿತ್ತು ಮೇಡಮ್. ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. 10 ಬೋರ್ವೆಲ್ ಐತೆ. ಓ ಸೂಪರ್. ನೀರು ಚೆನ್ನಾಗೈತೆ ಮೇಡಮ್. ಓಕೆ. ಸೊ ನೀರು ಒಂದಿದ್ರೆ ಅಡಿಕೆನ ಕೈ ಹಿಡಿಯುತ್ತೆ, ಯಾವುದೇ ಬೆಳೆ ಆದ್ರೂ. ನೀವು ಅಲ್ಲಿ ಮನೆ ಹತ್ರ ಬಂದ್ರಲ್ಲ ತೋಟ ಹತ್ರ, ಅದೆಲ್ಲ 150-150 ಅಡಿ ಅಷ್ಟೇ ಇರೋದು. ಅದು ಸುಮಾರು 95 ನಮ್ಮ ತಂದೆ ಕೊಡ್ಸಿದ್ದು. 150 ಅಡಿಗೆ ನೀರು ಓಡ್ತಾ ಇತ್ತು. ಈಗೂ ಚೆನ್ನಾಗಿತ್ತು ಮೇಡಮ್ ನೀರು. ಚೆನ್ನಾಗಿದೆ. ಬಟ್ ನಾನ್ ನೋಡ್ದಂಗೆ ಈಗ ಅಡಿಕೆ ತೋಟ ಇದೆ ಅಂತಂದ್ರೆ ಅಡಿಕೆ ಜೊತೆಗೆ ಬಾಳೆ ಎಲ್ಲ ಹಾಕ್ತಾರೆ, ಬಾಳೆ ಪಪ್ಪಾಯ ಎಲ್ಲ ಮಿಕ್ಸ್ ಮಾಡ್ತಾರೆ. ಸೊ ನೀವ್ ಆತರ ಮಾಡಿಲ್ವಾ? ನಾವಿಲ್ಲಿ ಬಾಳೆ, ಅಡಿಕೆ, ರಾಗಿ, ಜೋಳ ಬಿಟ್ಟು ನಾವ್ ಇನ್ನ ಆ ತರ ಎಲ್ಲ ಸಮಗ್ರ ಕೃಷಿಗೆ ಮಾಡ್ಸೋಣ ಅನ್ಕೊಂಡಿದ್ದೀವಿ ಮೇಡಮ್. ಈ ಲೇಬರ್ ಪ್ರಾಬ್ಲಮ್ ಇರೋದಕ್ಕ ಇನ್ನ ಅದೇನು ಇದು ಮಾಡ್ತಾ ಇಲ್ಲ ಮೇಡಮ್. ಲೇಬರ್ಸಿಗೆ ಎಷ್ಟು ಖರ್ಚು ಬೀಳುತ್ತೆ ಮೇಡಮ್? ಒಂದು ಲೇಬರ್ಗೆ ಈಗ ಒಂದು ಗಂಡಾಳಿಗೆ 700 ರೂಪಾಯಿ, ಹೆಣ್ಣಾಳಿಗೆ 500 ರೂಪಾಯಿ ಕೊಡ್ಬೇಕು ಮೇಡಮ್. ಈಗ ನೀವು 16 ಎಕರೆ ಅಂತ ಅಂದ್ರಿ, ನಿಮಗೆ ಖರ್ಚು ಎಷ್ಟು ಬರುತ್ತೆ ತಿಂಗಳಿಗೆ? ಅದು ವರ್ಷಕ್ಕೆ ಮೇಡಮ್, ಅದು ವರ್ಷಕ್ಕೆ ನೋಡ್ಕೋತೀರಾ? ಎಷ್ಟು ಖರ್ಚು ಬರುತ್ತೆ? ಗೊಬ್ಬರ, ಆಮೇಲೆ ಲಾಗೋಡು ಇದೆಲ್ಲ ನಮಗೊಂದು 5-6 ಲಕ್ಷ ಖರ್ಚು ಬರ್ತೈತೆ ವರ್ಷಕ್ಕೆ. ಗೊಬ್ಬರ ಏನೇನು ಕೊಡ್ತೀರಾ ಮೇಜರ್ ಆಗಿ? ಎಷ್ಟು ಟೈಮಿಗೆ? ಕೊಟ್ಟಿಗೆ ಗೊಬ್ಬರ ಒಂದು ವರ್ಷಕ್ಕೆ ಕೊಡ್ತೀವಿ. ಒಂದು ಗಿಡಕ್ಕೆ 1 ಮಂಕ್ರಿ ಹಾಕ್ಬೋದು, ಇಲ್ಲ 2. ನಾವೆಲ್ಲ 1 ಮಂಕ್ರಿ ಹಾಕ್ಸ್ತೀವಿ ಒಂದು ಗಿಡಕ್ಕೆ. ಆಮೇಲೆ ಮಣ್ಣು ಹಾಕ್ಸ್ತೀವಿ ಬುಡಕ್ಕೆ. ಆಮೇಲೆ ಅಷ್ಟೇ ಮೇಡಮ್. ಅಷ್ಟೇ. ಗೊಬ್ಬರ ಮೇನ್ ಖರ್ಚು ಬರೋದು ಗೊಬ್ಬರ ಲೇಬರ್ದು ಅಷ್ಟು ಬರ್ತೈತೆ. ಓಕೆ. ಸೊ ಈಗ ನೀವು ಹೇಳಿದ್ರಿ ನಿಮ್ಮ ಆ ಟೈಮ್ ತಂದೆ ಕಾಲದಿಂದಲೂ ಕೃಷಿ ಮಾಡ್ತಾರೆ. ಸೊ ಆಗಕ್ಕೂ ಈಗಕ್ಕೂ ಏನ್ ಡಿಫ್ರೆನ್ಸ್ ಇದೆ ಸರ್ ಕೃಷಿ? ಅವಾಗ ಏನಂದ್ರೆ ಲೇಬರ್ಗಳು ನಮ್ಗ ಕಮ್ಮಿ ಇತ್ತು ಖರ್ಚೆಲ್ಲ, ಈಗೆಲ್ಲ ಖರ್ಚೆಲ್ಲ ಜಾಸ್ತಿ ಐತೆ. ಹಂಗಾಗಿ ನಮ್ಗೇನಿಲ್ಲ, ಈಗೂ ನಮ್ಗೇನು ಇದೆಲ್ಲ, ನಾವು ರೈತರ ಕುಟುಂಬದಿಂದ ಬಂದಿರೋದಕ್ಕ ನಮ್ಗೇನೆಲ್ಲ ಹಂಗ ಅನ್ಸಲ್ಲ. ನಮ್ ಬೆಳಗ್ಗೆ ಕೃಷಿ ಮಾಡ್ಬೇಕು ಅಂತ
ಅದೇ ಮೇಡಮ್, ಅದೇ ಇಷ್ಟ ಅದೇ ಆಗುತ್ತೆ. ಇಷ್ಟೇ. ಓಕೆ, ಸೊ ನೀವು ಹೇಳಿದ್ರಿ ವರ್ಷಕ್ಕೆ 6 ಲಕ್ಷ ಮೇಲೆ ಖರ್ಚು ಬರುತ್ತೆ ಅಂತ. ಹೌದು ಮೇಡಮ್. ಸೊ ಎಲ್ರಿಗೂ ಒಬ್ಬ ರೈತನಿಗೆ ನಂಗೆ ಇಷ್ಟು ಪ್ರಾಫಿಟ್ ಬರಬೇಕು, ಇಷ್ಟು ಕಷ್ಟಪಟ್ಟು ನಾನು ಬೆಳೆದಿದ್ದೀನಿ ಅಂತ ಇದ್ದೇ ಹೌದು ಇರುತ್ತೆ. ಮೇಡಮ್. ಸೊ ಹೆಂಗ್ ಸುಮಾರು ನಾವು 4 ವರ್ಷದಿಂದ ಅದಕ್ಕೆ ಬಂಡವಾಳ ಎಲ್ಲ ಹೂಡಿದ್ದೀವಿ. ಈಗ ಈ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ರೀ. ಓಕೆ, ಇನ್ 2 ಇಯರ್ಸ್ ನಾವೆಲ್ಲ ಅದು ಇನ್ನ ಇದ್ ಮಾಡಿದ್ರೆ ನಮ್ಗೆ ವರ್ಷಕ್ಕೆ ಆದಾಯ ಯಾವಾಗ ಸ್ಟಾರ್ಟ್ ಇನ್ನ ಗಿಡ ಹೊಸದಲ್ರ, ಈ ಸರಿ ಎಲ್ಲ ಇನ್ನ ಕಮ್ಮಿ ಮೇಡಮ್. ಓಕೆ, ಸೊ ರೈತನಿಗೆ ಬೆಳೆ ಬೆಳೆದ್ರೆ ಸ್ವಲ್ಪ ತಾಳ್ಮೆ ಇರಬೇಕು ಅಂತ ಹೇಳ್ತಾರೆ. ಸೊ ನೀವು 4 ಇಯರ್ಸ್ ವೆಯ್ಟ್ ಮಾಡಿದ್ರಿ ಅಂತಂದ್ರೆ ಸೊ ಪ್ರಾಫಿಟ್ ಲಾಸ್ಟ್ ಎಷ್ಟು ಮಾಡಿದ್ರಿ ಸರ್? ಲಾಸ್ಟ್ ಮೇಡಮ್ ನಾವು ಒಂದು 25 ಲಕ್ಷ ವ್ಯವಸಾಯದ ಮಾಡಿದ್ವಿ ಮೇಡಮ್. ಓಕೆ, ಸೊ ಹೆಂಗಿತ್ತು ಅವಾಗ ಅಡಿಕೆ ರೇಟ್? ಅವಾಗ ಅಡಿಕೆ ಅಂದ್ರೆ ನಮ್ದು ಜೋಳ, ಬಾಳೆ, ಅಡಿಕೆಗಿಂತ ಅಷ್ಟು ಪ್ರಾಫಿಟ್ ಐತೆ. ಈ ಸರಿ ನಮ್ಗ ರಾಗಿ, ಬಾಳೆ ಐತೆ. ಈ ಸರಿ ಎಲ್ಲ ಒಂದ್ ಸ್ವಲ್ಪ ನೋಡಿದ್ರಲ್ಲಿ ಮಳೆ ಎಲ್ಲ ಈ ಸರಿ ಎಲ್ಲ ಕಮ್ಮಿ ಅಲ್ರ, ಆ ತರ ಜೋಳ ಹಾಕಿದ್ವಿ. ಈ ಜೋಳ ಹೋದ್ ಸರಿ 500 ಕ್ವಿಂಟಲ್ ಆಗಿದೆ, ಈ ಸರಿ ಒಂದು 250 ಕ್ವಿಂಟಲ್ ಬೆಳೆದಿದ್ದೀವಿ. ಓಕೆ ಓಕೆ, ಒಂದು 200 ಕ್ವಿಂಟಲ್ ರಾಗಿ. ಸೊ ಎಷ್ಟು ಬರಬೇಕು ಅಂತಿದೆ ಸರ್ ನಿಮ್ಮ ಅಂದಾಜು? ಸೊ ಲಾಸ್ಟ್ ಟೈಮ್ 25 ಮಾಡಿದ್ರೆ ನಿಮ್ಗೆ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಸ್ವಲ್ಪ ಜಾಸ್ತಿ ಆಗ್ಬೇಕು ಅಥವಾ ಡಬಲ್ ಆಗ್ಬೇಕು ಅಂತ. ಕ್ಯಾಲ್ಕುಲೇಷನ್ ಹೆಂಗಿದೆ? ಕ್ಯಾಲ್ಕುಲೇಷನ್ ಇರ್ತದೆ ಮೇಡಮ್. ವರ್ಷ ನೆಕ್ಸ್ಟ್ ಇದಕ್ಕೆಲ್ಲ ಈ ವರ್ಷ ಎಲ್ಲ ಬಾಳೆ ಮಾಡಿಸ್ಬೇಕು ಅಂತ ಇದೀವಿ ಈ ಜಾಗಕ್ಕೆಲ್ಲ. ಹಂಗಾಗಿ ಎಕ್ಸ್ಪೆಕ್ಟೇಷನ್ ಐತೆ. ಒಂದು 2 ಇಯರ್ಸ್ ಆದ್ರೆ ಪ್ರಾಪರ್ಟಿ ಫುಲ್ ಎಲ್ಲ ಒಂದು 35-40 ಲಕ್ಷ ಸಂಪಾದನೆ ಆಗುತ್ತೆ ರೀ ವರ್ಷಕ್ಕೆ. ಈ ಅಡಿಕೆ ಫುಲ್ ತೋಟ 50 ಲಕ್ಷ ಅಂದ್ರೆ ಇಳುವರಿ ಬರೋದು ಕಂಪ್ಲೀಟ್ ಶುರು ಆಗುತ್ತೆ ಮೇಡಮ್. ಸೊ ನಿಮ್ದು ಫ್ಯೂಚರ್ ಪ್ಲಾನ್ ಏನಣ್ಣ, ಏನ್ ಮಾಡ್ಬೇಕು ಅಂತಿದ್ದೀರಾ ಕೃಷಿಲಿ? ಫ್ಯೂಚರ್ ಪ್ಲಾನ್ ಏನಿಲ್ಲ ಮೇಡಮ್, ಏನಾದ್ರೂ ಒಂದು ಕನಸು ಇರುತ್ತಲ್ಲ? ಏನಿಲ್ಲ, ಅಡಿಕೆನೆ ನಂದು ಅವತ್ತಿಂದ ಉದ್ದೇಶ ಇದೆ, ಅಡಿಕೆ ತೋಟ ಮಾಡ್ಬೇಕು ಅಂತಾನೆ. ಇನ್ನ ಮಾಡ್ಬೇಕು ಅಂತ ಆಸೆ ಐತೆ. ಓಕೆ, ಸೊ ಈಗ ಹೆಂಗಿದ್ರು 50 ಎಕರೆ ಇದೆ, ಕಂಪ್ಲೀಟ್ ಅಡಿಕೆ ಮಾಡೋದು ಅಂತ. ಇನ್ನೊಂದು 10 ಎಕರೆ ಮಾಡಿಸ್ಬೇಕು ಅಂತ ಆಸೆ ಐತೆ. ಇದು ಫುಲ್ ಐತೆ, ಇದು ಇದೊಂದು 15 ಎಕರೆ ಮಾಡಿಸಿದೀವ್ರಿ. ನೆಕ್ಸ್ಟ್ ಇನ್ನೊಂದು 10 ಎಕರೆ ಮಾಡಿಸ್ಬೇಕು ಅಂತ ಪ್ಲಾನ್ ಐತ್ರಿ. ಸೂಪರ್ ಅಣ್ಣ. ಬಾಸ್ ವಾಲಾ, ಬಿ ದ ಬಾಸ್.